ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೇಂದ್ರ ಸರ್ಕಾರದಿಂದ ಸರ್ವಪಕ್ಷ ಸಭೆಯನ್ನ ಕರೆಯಲಾಗಿರುವಂತದ್ದು. ಸರ್ವಪಕ್ಷ ಸಭೆ ಆರಂಭ ಆಗೋದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಪಾಕಿಸ್ತಾನದ ವಿರುದ್ಧ ಮತ್ತೊಂದು ಸಮರಕ್ಕೆ ಪ್ಲಾನ್ಗಳು ಕೂಡ ಆಗ್ತಾ ಇದೆ. ಆಪರೇಷನ್ ಸಿಂಧೂರ ಸಕ್ಸಸ್ ಹಿನ್ನೆಲೆಯಲ್ಲಿ ಸರ್ವಪಕ್ಷ ಸಭೆಯನ್ನ ಕರೆಯಲಾಗಿರುವಂತದ್ದು. ಇವತ್ತು ಸರ್ವಪಕ್ಷ ಸಭೆಯನ್ನ ಕರೆದಿದೆ ಕೇಂದ್ರ ಸರ್ಕಾರ. ಪಕ್ಷಾತೀತವಾಗಿ ಆಪರೇಷನ್ ಸಿಂಧೂರಕ್ಕೆ ಮೆಚ್ಚುಗೆಗಳು ವ್ಯಕ್ತವಾಗ್ತಾ ಇದೆ. ಆಪರೇಷನ್ ಸಿಂಧೂರ ಬಳಿಕ ಸರ್ವಪಕ್ಷ ಸಭೆಯನ್ನ ನಡೆಸಲಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಆಲ್ ಪಾರ್ಟಿ ಮೀಟಿಂಗ್ ಆರಂಭ ಆಗಲಿಕ್ಕಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ಸಭೆಯನ್ನ ಕರೆಯಲಾಗಿದೆ. ಸಭೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಕಿರಣ್ ರಿಜಿಜು, ಕಾಂಗ್ರೆಸ್ನ ಟಿಎಂಸಿ ಆಪ್ ನಾಯಕರು ಸೇರಿ ಹಲವರು ಭಾಗಿಯಾಗಲಿಕ್ಕಿದ್ದಾರೆ. ತೀವ್ರ ಕುತೂಹಲವನ್ನ ಕೂಡ ಮೂಡಿಸ್ತಾ ಇದೆ ಈ ಕೇಂದ್ರದ ಸರ್ವಪಕ್ಷ ಸಭೆ. ಪಾಕ್ ವಿರುದ್ಧ ಮತ್ತೊಂದು ಯುದ್ಧ ಫೇಕ್ಸ್. ಪ್ರಧಾನಿ ನಿವಾಸದಲ್ಲಿ ನಡೀತಾ ವಾರ್ಗೆ ಪ್ಲಾನ್. ಇವತ್ತು ಮತ್ತೆ ಪ್ರಧಾನಿ ಭೇಟಿಯಾದ ಅಜಿತ್ ದೋವಲ್. ನಿನ್ನೆ ಒಂದು ಸುತ್ತಿನ ಮಾತುಕತೆಯನ್ನ ಕೂಡ ನಡೆಸಲಾಗಿತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ. ಇವತ್ತು ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ಭೇಟಿಯಾಗಿದ್ದಾರೆ ಅಜಿತ್ ದೋವಲ್ ಅವರು. ಚರ್ಚೆಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಲೋಕ ಕಲ್ಯಾಣ ಮಾರ್ಗನಲ್ಲಿರುವಂತಹ ಮೋದಿ ನಿವಾಸ, ಮುಂದಿನ ಪ್ಲಾನ್ ಬಗ್ಗೆ ಪ್ರಧಾನಿಗೆ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ ದೋವಲ್. ಗಡಿಯಲ್ಲಿನ ಪ್ರಸ್ತುತ ಪರಿಸ್ಥಿತಿ ಬಗ್ಗೆ ಪ್ರಧಾನಿಗೆ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ ಅಜಿತ್ ದೋವಲ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರರು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಗ್ಯಾರಂಟಿ ನ್ಯೂಸ್ನ ಡಿಜಿಟಲ್ ಎಡಿಟರ್ ಎಸೇನು ದಿಲೀಪ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸೇನು ದಿಲೀಪ್, ಈಗಾಗಲೇ ಆಕ್ಚುಲಿ ಒಂದು ಕಡೆ ಆಪರೇಷನ್ ಸಿಂಧೂರ 1 ಸಕ್ಸಸ್ ಆಗಿದೆ, ಮತ್ತೊಂದು ಕಡೆ ಇವತ್ತು ಸರ್ವಪಕ್ಷಗಳ ಸಭೆ ಕೂಡ ನಡೆಯುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗ್ಲಿಕ್ಕಿದೆ. ಪಾರ್ಟ್ 2 ಅಂದ್ರೆ ಆಪರೇಷನ್ ಸಿಂಧೂರ ಪಾರ್ಟ್ 2 ನಡೆಯೋದಕ್ಕೆ ತಯಾರಿಗಳಾಗ್ತಾ ಇದೆಯಾ? ಇವತ್ತು ಮೋದಿ ಅವರನ್ನ ಭೇಟಿಯಾಗಿದ್ದಾರೆ ಅಜಿತ್ ದೋವಲ್. ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ವಾಟ್ ನೆಕ್ಸ್ಟ್ ಅಂತ ಹೇಳಿ ಈಗ ಹೇಳ್ಬೇಕಂದ್ರೆ ರಮ್ಯಾ, ಇವತ್ತಿನ ಒಂದು ಸಭೆ ಏನಿದೆ ಸರ್ವಪಕ್ಷ ಸಭೆ, ಅದು ಕೇಂದ್ರ ಸರ್ಕಾರದ ಪಾಲಿಗೆ ಮಾತ್ರವಲ್ಲ, ಇಡೀ ದೇಶದ ಪಾಲಿಗೆ ಒಂದು ಮಹತ್ವದ ಸಭೆ ಅಂತಲೇ ಹೇಳ್ಬೋದು. ಜೊತೆಗೆ ಪಾಕಿಸ್ತಾನ ಮುಂದೆ ಏನು ಮಾಡುತ್ತೆ ಭಾರತ ಅಂತ ಕಾದು ಕುಳಿತುಕೊಂಡಿರೋ ಒಂದು ಪಾಕಿಸ್ತಾನಕ್ಕೂ ಕೂಡ ಇವತ್ತೊಂದು ನಿರ್ಣಾಯಕ ದಿನ ಆಗಬಹುದು ಅಂತಲೇ ಹೇಳ್ಬೋದು. ಯಾಕೆಂದರೆ ಮೊದಲಿಗೆ ಸರ್ವಪಕ್ಷ ಸಭೆ ಅಂತಂದಾಗ ಸರ್ಕಾರಕ್ಕೆ ಒಂದು ದೊಡ್ಡ ಕಠಿಣ ಸವಾಲು ಕೂಡ ಇರುತ್ತೆ. ಯಾಕೆಂದರೆ ಈ ಹಿಂದೆ ಈ ಒಂದು ಆಪರೇಷನ್ ಸಿಂಧೂರ್ ನಡೆಯೋಕ್ಕಿಂತ ಮೊದಲು ಯಾವಾಗ ಒಂದು ಪಹಲ್ಗಾಮ್ ದಾಳಿ ಆಯಿತು, ಆ ದಾಳಿಯಾದ ನಂತರ ಮೊದಲೊಂದು ಸರ್ವಪಕ್ಷ ಸಭೆ ನಡೀತು. ಈ ಸರ್ವಪಕ್ಷ ಸಭೆಯಲ್ಲಿ ಎಲ್ಲ ಪಕ್ಷಗಳು ಕೂಡ ಕೇಂದ್ರ ಸರ್ಕಾರ ಮತ್ತು ಸೇನೆ ಯಾವ ಒಂದು ಕ್ರಮ ತಗೊಳ್ಳುತ್ತೆ, ಯಾವೊಂದು ಕ್ರಮ ಕೈಗೊಳ್ಳುತ್ತೆ ಅದಕ್ಕೆ ನಾವು ಸಂಪೂರ್ಣವಾಗಿ ಸಹಕಾರ ಕೊಡ್ತೀವಿ, ನಮ್ಮ ಬೆಂಬಲ ಇದೆ, ದೇಶಕ್ಕೋಸ್ಕರ ನಾವೆಲ್ಲ ಒಗ್ಗಟ್ಟಾಗೋಣ ಅಂತ ಹೇಳಿದ್ವು. ಎಲ್ಲದೂ ಕೂಡ ಕೇಂದ್ರ ಸರ್ಕಾರವನ್ನು ಎಲ್ಲ ಪಕ್ಷಗಳು ಕೈ ಜೋಡಿಸಿದ್ವು. ಆದರೆ ಈಗ ಆಪರೇಷನ್ ಸಿಂಧೂರ್ ಪಾರ್ಟ್ 1 ನಡೆದಿದೆ. ಜೊತೆಯಲ್ಲೇ ಆಪರೇಷನ್ ಸಿಂಧೂರ್ ಪಾರ್ಟ್ 1 ನಡೆಯೋ ಸಂದರ್ಭದಲ್ಲೇ ಪೂಂಚ್ನಲ್ಲಿ ಪಾಕಿಸ್ತಾನ ಅಪ್ರಚೋದಿತವಾಗಿ ಗುಂಡಿನ ದಾಳಿಯನ್ನು ನಡೆಸಿದೆ. ಆ ಸಂದರ್ಭದಲ್ಲಿ ಹಲವು ಮಂದಿ ನಾಗರಿಕರು ಸಾವನ್ನಪ್ಪಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಕೇಂದ್ರ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂಥ ಪ್ರಶ್ನೆಗಳನ್ನು ವಿರೋಧ ಪಕ್ಷಗಳು ಕೇಳ್ಬೋದು. ಈ ಒಂದು ಸರ್ವಪಕ್ಷ ಸಭೆಯಲ್ಲಿ NDA ಮೈತ್ರಿಕೂಟದ ಅಂಗಪಕ್ಷಗಳಾದ BJP ಮತ್ತು TDP, JDU ಸೇರಿದಂತೆ ಪ್ರಮುಖ ಪಕ್ಷಗಳು ಏನೇನು ಭಾಗವಹಿಸ್ತವೆ, ಅದ್ರ ಜೊತೆಯಲ್ಲೇ ವಿರೋಧ ಪಕ್ಷ ಇಂಡಿಯಾ ಮೈತ್ರಿಕೂಟದ ಕಾಂಗ್ರೆಸ್ಸು, DMK ಮತ್ತು TMC ಸೇರಿದಂತೆ ಎಲ್ಲ ಪಕ್ಷಗಳು, ಈವನ್ AAP ಕೂಡ, ಅದು ಇಂಡಿಯಾ ಬ್ಲಾಕಲ್ಲಿ ಇಲ್ದಲೇ ಇದ್ದರೂ ಕೂಡ AAP ಕೂಡ ಈ ಒಂದು ಸರ್ವಪಕ್ಷ ಸಭೆಯಲ್ಲಿ ಭಾಗವಹಿಸುತ್ತೆ. ಅಂದರೆ ಲೋಕಸಭೆಯಲ್ಲಿ ಯಾವ ಪಕ್ಷಗಳು ಹೆಚ್ಚು ಸದಸ್ಯರನ್ನು ಹೊಂದಿದ್ದಾವೆ ಆ ಎಲ್ಲ ಪಕ್ಷಗಳು ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸ್ತವೆ. ಕೇಂದ್ರ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂಥ ಪ್ರಶ್ನೆಗಳನ್ನು ಕೇಳ್ಬೋದು. ಜೊತೆಯಲ್ಲೇ ಆಪರೇಷನ್ ಸಿಂಧೂರ್ ಪಾರ್ಟ್ 1 ಏನು ನಡೀತು ಅದ್ರ ಬಗ್ಗೆ ಸೇನೆ ಮಾಹಿತಿ ನೀಡಿದೆ. ಇದ್ರ ಕುರಿತಾದ ಒಂದು ಕ್ರಿಟಿಕಲ್ ಪ್ರಶ್ನೆಗಳನ್ನು, ಅಂದರೆ ಈ ಒಂದು ಕಾರ್ಯಾಚರಣೆಯಲ್ಲಿ ನಮ್ಮ ಭಾರತದ ಸೇನೆಗೆ ಯಾರಿಗಾದರೂ ಏನಾದರೂ ಸಮಸ್ಯೆ ಆಯಿತಾ, ಮತ್ತು ಈ ಒಂದು ಉಗ್ರರ ಮೇಲೆ ದಾಳಿ ನಡೆಸಿದ್ದೀವಿ ಅಂತ ಏನು ಹೇಳ್ತಿದ್ದಾರೆ, ಈ ಸಂದರ್ಭದಲ್ಲಿ ಪ್ರಿಸಿಷನ್ ಸ್ಟ್ರೈಕ್ ನಡೆಸಿದಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಇಂಪ್ಯಾಕ್ಟ್ ಆಗಿದೆಯಾ, ಅಂದರೆ ಏನಾದರೂ ಪಾಕಿಸ್ತಾನಕ್ಕೆ ಅದರಿಂದ ಹಾನಿಯಾಗಿದೆಯಾ, ನಿಜಕ್ಕೂ ಉಗ್ರರನ್ನೇ ಗುರಿಯಾಗಿಸಲಾಗಿದೆಯಾ, ಆ ಎಲ್ಲ ಪ್ರಶ್ನೆಗಳನ್ನು, ಖಡಕ್ಕಾದ ಪ್ರಶ್ನೆಗಳನ್ನು ವಿರೋಧ ಪಕ್ಷಗಳು ಕೇಳ್ತವೆ. ಜೊತೆಯಲ್ಲೇ ಈ ಒಂದು ಸಭೆಯಲ್ಲೇ ಕೂಡ
ಆಪರೇಷನ್ ಸಿಂಧೂರ್ 2ನೇ ಹಂತವನ್ನು ಕೈಗೊಳ್ಳಬೇಕಾ, ಈ ಆಪರೇಷನ್ ಸಿಂಧೂರ್ 2ನೇ ಹಂತವನ್ನು ಕೈಗೊಳ್ಳಬೇಕು ಅನ್ನೋದಾದರೆ ಯಾವೆಲ್ಲ ಗುರಿಗಳನ್ನು ಇದು ಮಾಡ್ತಾರೆ, ಇದರಿಂದ ರಾಜತಾಂತ್ರಿಕವಾಗಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಮೇಲೆ ಏನೆಲ್ಲ ಪರಿಣಾಮ ಬೀರ್ಬೋದು, ಆ ಎಲ್ಲ ವಿಚಾರವಾಗಿ ಸಮಗ್ರವಾಗಿ ಚರ್ಚೆ ನಡೆಯುತ್ತೆ. ಈ ಒಂದು ಸಭೆಯಲ್ಲಿ ವಿರೋಧ ಪಕ್ಷಗಳು ಕೇಂದ್ರ ಸರ್ಕಾರಕ್ಕೆ ಎಷ್ಟು ಮಟ್ಟಿಗೆ ಕೈ ಜೋಡಿಸ್ತವೆ ಮತ್ತು ಕೇಂದ್ರ ಸರ್ಕಾರ ವಿರೋಧ ಪಕ್ಷಗಳಿಗೆ ಈ ಒಂದು ಆಪರೇಷನ್ ಕುರಿತಾಗಿ ಯಾವ ರೀತಿ ಮಾಹಿತಿ ನೀಡುತ್ತೆ, ಮತ್ತು ಪಾಕಿಸ್ತಾನ ಭಾರತದ ಒಂದು ದಾಳಿಗೆ ಪ್ರತಿಯಾಗಿ ದಾಳಿಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಯಾವ ರೀತಿ ಸನ್ನದ್ಧತೆ ತೋರಿಸುತ್ತೆ, ಒಂದು ವೇಳೆ ಪಾಕಿಸ್ತಾನ ಒಂದು ಪೂರ್ಣ ಪ್ರಮಾಣದ ಯುದ್ಧಕ್ಕೆ ಸಿದ್ಧವಾದರೆ ಭಾರತ ಅದನ್ನು ಎದುರಿಸೋದಕ್ಕೆ ಸಜ್ಜಾಗಿದೆಯಾ, ಈ ಎಲ್ಲ ವಿಚಾರವಾಗಿ ಕೂಡ ಸಮಗ್ರವಾಗಿ ಅವಲೋಕನ ನಡೆಯುತ್ತೆ. ಏನೊಂದು ಪಹಲ್ಗಾಮ್ ಅಟ್ಯಾಕ್ ಆದ ನಂತರ ಮೊದಲಿಗೆ ಒಂದು ಸರ್ವಪಕ್ಷ ಸಭೆ ನಡೀತಲ್ಲ, ಆ ಸರ್ವಪಕ್ಷ ಸಭೆಯಲ್ಲಿ ಒಂದು BJP ಸರ್ಕಾರಕ್ಕೆ ಎಲ್ಲ ಪಕ್ಷಗಳು ಬೆಂಬಲ ಕೊಟ್ಟಿದ್ವು, ನೀವೇನು ಕ್ರಮ ಕೈಗೊಳ್ತೀರೋ ಕೈಗೊಳ್ಳಿ ಅಂತ ಹೇಳಿದ್ವು. ಆದರೆ ಈಗ ಮೊದಲನೇ ಹಂತದ ಕ್ರಮ ಕೈಗೊಂಡಾಗಿದೆ. ಇದರ ಇಂಪ್ಯಾಕ್ಟ್ ಏನು ಅನ್ನೋದ್ರದ್ದು ಮೊದಲು ಚರ್ಚೆ, ಆ ನಂತರ 2ನೇ ಹಂತದ ಒಂದು ಆಪರೇಷನ್ಸ್ನ ಕೈಗೊಳ್ಳೋದ್ರ ಕುರಿತಾಗಿ ಸಮಾಲೋಚನೆ. ಅಂದರೆ ಇಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ, ಸರ್ವಪಕ್ಷ ಸಭೆಯಲ್ಲಿ ಸಾಮಾನ್ಯ ಜನರಿಗೆ ಏನೊಂದು ಇಡೀ ದೇಶದ 140 ಕೋಟಿ ಜನರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೆಲ್ಲ ಕೆಲವೊಂದು ವಿಚಾರಗಳನ್ನು ಹೇಳೋದಕ್ಕೆ ಸಾಧ್ಯ ಆಯಿತು, ಏನೆಲ್ಲ ವಿಚಾರಗಳು ಹೇಳೋದಕ್ಕೆ ಸಾಧ್ಯ ಆಗಿಲ್ಲ, ಆ ಎಲ್ಲ ವಿಚಾರಗಳ ಬಗ್ಗೆಯೂ ಚರ್ಚೆ ನಡೆಯುತ್ತೆ. ಕೆಲವೊಂದು ಸೂಕ್ಷ್ಮ ಸಂಗತಿಗಳನ್ನು ಕೂಡ ಕೇಂದ್ರ ಸರ್ಕಾರ ಹಂಚ್ಕೊಳ್ಳೋ ಸಾಧ್ಯತೆಗಳು ಇರುತ್ತೆ. ರಮ್ಯಾ, ನನ್ನೆಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಷ್ಟ್ರಪತಿಯವರಿಗೂ ಕೂಡ ಒಂದಷ್ಟು ಮಾಹಿತಿಯನ್ನ ಕೂಡ ಮುಟ್ಟಿಸಿದ್ದಾರೆ. ಮತ್ತೆ ಇವತ್ತು ಕೂಡ ಲಾಹೋರ್ನಲ್ಲಿ ದಾಳಿ ಆಗಿರುವಂಥದ್ದು, ಸ್ಫೋಟ ಆಗಿದೆ. ಲಾಹೋರ್ ಅಂತ ಹೇಳಿದ ತಕ್ಷಣ ನಮಗೆ ಫಸ್ಟಿಗೆ ನೆನಪಾಗೋದು ಅದು ಅತಿ ಹೆಚ್ಚು ಭದ್ರತೆ ಇರುವಂತಹ ಪ್ರದೇಶ, ಅಲ್ಲಿ ದಾಳಿಯಾಗಿದೆ. ಇದೀಗ ಮತ್ತೊಂದು ಮರ್ಮಾಘಾತ ಪಾಕಿಸ್ತಾನಕ್ಕೆ. ಇವತ್ತು ಅಜಿತ್ ದೋವಲ್ ಮೀಟ್ ಕೂಡ ಆಗ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ. ಏನೆಲ್ಲ ಮಾತುಕತೆ ಆಗಬಹುದು ಈ ಸಂದರ್ಭದಲ್ಲಿ ಅಂತ ಹೇಳಿ. ಈಗ ಒಂದು ಆಪರೇಷನ್ ಸಿಂಧೂರ್ ಏನು ನಡೀತು, ಆ ನಂತರ ಮತ್ತೊಂದು ದಾಳಿ ನಡೆಸಿದ್ದೀವಿ ಅಥವಾ ನಡೆಸಿಲ್ಲ ಅನ್ನೋದ್ರ ಬಗ್ಗೆ ಭಾರತ ಸರ್ಕಾರ ಆಗಲಿ ಸೇನೆ ಆಗಲಿ ಯಾವುದೇ ಮಾಹಿತಿಯನ್ನು ಕೊಟ್ಟಿಲ್ಲ. ಹಾಗಾಗಿ ಲಾಹೋರ್ ಆಗಿರ್ಬೋದು, ಕರಾಚಿ ಆಗಿರ್ಬೋದು, ಇನ್ನೆಲ್ಲೋ ಯಾವುದೋ ಒಂದು ಸ್ಫೋಟ ಸಂಭವಿಸಿದೆ ಅಂದರೆ ಅದಕ್ಕೂ ಭಾರತಕ್ಕೂ ಯಾವುದೇ ನೇರ ಸಂಬಂಧ ಇಲ್ಲ. ಯಾಕೆಂದರೆ ಎಲ್ಲಿವರೆಗೂ ಭಾರತ ತಾನು ಈ ಒಂದು ದಾಳಿ ನಡೆಸಿದೆ ಅಂತ ಅಧಿಕೃತವಾಗಿ ಹೇಳುತ್ತೆ ಅಲ್ಲಿವರೆಗೂ ನಾವು ಒಪ್ಪೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಏನು ಕ್ಲೈಮ್ಸ್ ಮಾಡ್ತಾರೆ, ಮತ್ತು ಪಾಕಿಸ್ತಾನ ಮಾಧ್ಯಮಗಳಲ್ಲಿ ಏನು ಹೇಳ್ತಾರೆ, ಚೀನಾ ಮಾಧ್ಯಮಗಳಲ್ಲಿ ಏನು ಹೇಳ್ತಾರೆ, ಅದು ನಮಗೆ ಇಂಪಾರ್ಟೆಂಟ್ ಆಗೋದಿಲ್ಲ. ಜೊತೆಗೆ ಲಾಹೋರಲ್ಲಾಗಲಿ ಅಥವಾ ಕರಾಚಿನಲ್ಲಾಗಲಿ ಇಸ್ಲಾಮಾಬಾದಲ್ಲಾಗಲಿ ಎಲ್ಲೋ ಒಂದು ಕಡೆ ಸ್ಫೋಟ ನಡೀತು ಅಂದಿದ ತಕ್ಷಣ ಅದಕ್ಕೆ ಭಾರತ ಸಂಬಂಧ ಇದೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಇತ್ತೀಚೆಗೆ ತಾನೇ ನೀವು ಇನ್ನೊಂದು ವರದಿ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ, ಏನಂದರೆ ಪಾಕಿಸ್ತಾನದ 12 ಜನ ಸೈನಿಕರನ್ನ BLA ಅಂದರೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಯವರು ಉಡೀಸ್ ಮಾಡಿದ್ರು ಅಂತೇಳಿ. ಆದರೆ ಅವ್ಯಾವುದಕ್ಕೂ ಸೂಕ್ತ ಒಂದು ಸಾಕ್ಷ್ಯಾಧಾರಗಳಿಲ್ಲ, ಮತ್ತು ಯಾವುದೇ ರೀತಿಯಾದಂಥ ಒಂದು ಅಧಿಕೃತ ಮಾರ್ಗದಲ್ಲಿ ಬಂದಿರೋ ಸುದ್ದಿ ಆಗಿಲ್ಲ. ಹಾಗಾಗಿ ಅದ್ರ ಬಗ್ಗೆ ನಾವು ಏನು ಹೆಚ್ಚಿನ ಚರ್ಚೆ ಭಾರತದ ಮಾಧ್ಯಮಗಳಲ್ಲಿ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ, ಮತ್ತು ಸರ್ಕಾರ ಕೂಡ ಅದಕ್ಕೆ ಉತ್ತರದಾಯಿತ್ವ ಇರೋದಿಲ್ಲ ಸರ್ಕಾರಕ್ಕೆ. ಆದರೆ ಆಪರೇಷನ್ ಸಿಂಧೂರ್ ನಾವೇ ಮಾಡಿದ್ದು, ಅದು ಪ್ರಿಸಿಷನ್ ಸ್ಟ್ರೈಕ್, ನಮ್ಮ ಮಿಸೈಲ್ಗಳೋಗಿ ಹಿಟ್ ಮಾಡಿರೋದು, ನಮ್ಮ ವಾಯುಸೇನೆ ಕಾರ್ಯಾಚರಣೆ ಮಾಡಿರೋದು ಅಂತ ಭಾರತ ಹೇಳ್ಕೊಂಡಿರೋದ್ರಿಂದ ಈ ಒಂದು ಸರ್ವಪಕ್ಷ ಸಭೆಯ ಎಲ್ಲ ಚರ್ಚೆಗಳು ಕೂಡ ಅದನ್ನು ಕೇಂದ್ರಿತವಾಗಿರುತ್ತೆ, ಮತ್ತು ಮುಂದಿನ ಕ್ರಮಗಳ ಬಗ್ಗೆ. ಮತ್ತು ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ಒತ್ತಡಗಳು ಬರ್ಬೋದು, ಅದನ್ನು ತಡೆಯೋದಕ್ಕೆ, ಅದನ್ನು ಬಗೆಹರಿಸೋದಕ್ಕೆ ಭಾರತ ಯಾವ ರೀತಿ ಕ್ರಮ ಕೈಗೊಂಡಿದೆ ಅಂತ ವಿದೇಶಾಂಗ ಸಚಿವ ಜಯಶಂಕರ್ ಒಳಗೊಂಡಂತೆ ಎಲ್ಲರೂ ವಿವರಿಸ್ತಾರೆ ಇದರಲ್ಲಿ.